ಫೆಂಗಲ್ ಚಂಡಮಾರುತದ ಅಬ್ಬರ ರಾಜಧಾನಿಯಲ್ಲೂ ಕೂಡ ದಿನ ಕಳೆದ ಹಾಗೆ ಚಳಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಮಳೆ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಚಂಡಮಾರುತದ ಅಬ್ಬರ ಇನ್ನೆಷ್ಟು ದಿನ ಇರಲಿದೆ, ರಾಜ್ಯದಲ್ಲಿ ಇನ್ನೆಷ್ಟು ದಿನ ಮಳೆ ಇರುತ್ತೆ, ಈ ಹವಾಮಾನ ಯಾವಾಗ ಬದಲಾಗುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಭಾರತೀಯ ಹವಾಮಾನ ಇಲಾಖೆ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇನ್ನೆಷ್ಟು ದಿನ ಈ ಚಂಡಮಾರುತದ ಅಬ್ಬರ ಇರಲಿದೆ, ಪರಿಸ್ಥಿತಿ ಯಾವ ತರ ಇರುತ್ತೆ? ಇನ್ನೂ 2 ದಿನಗಳವರೆಗೆ ಈ ಚಂಡಮಾರುತದ ಪ್ರಭಾವ ಇರ್ತೈತಿ. ಅದು ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಮಳೆ ಪ್ರಮಾಣ ಇವತ್ತ ನಾಳೆಗೆ ಹೆಚ್ಚಿಗೆ ಬರ್ಬೋದು. ನಂತರ 5ನೇ ತಾರೀಕಿನಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ರಾಜ್ಯದಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಮುಂದುವರಿಬೋದು, ಅಷ್ಟೇನು ಮಳೆ ಆಗಲ್ಲ. ಬೆಂಗಳೂರಲ್ಲಿ ಯಾವ ರೀತಿಯಾಗಿರುತ್ತೆ ವೆದರ್ ನಾಳೆಯಿಂದ ಅಂತ? ಬೆಂಗಳೂರಿನಲ್ಲಿ ನಾಳೆ ಕೆಲವು ಕಡೆ ಹಗುರವಾಗಿ ಮಳೆ ಆಗ್ಬೋದು. ನಾಳೆ ಒಂದು ಸ್ವಲ್ಪ ಬಿಸಿಲು ಬೀಳೋ ಸಾಧ್ಯತೆಗಳದಾವೆ. ನಾಳಿಂದ ಗರಿಷ್ಠ ಉಷ್ಣಾಂಶನೂ ಏರಿಕೆ ಆಗುವ ಸಾಧ್ಯತೆ ಐತಿ. ಆಗಲೇ ಇವತ್ತು ಗರಿಷ್ಠ ಉಷ್ಣಾಂಶ ಒಂದು 25-26 ಡಿಗ್ರಿ ಸೆಂಟಿಗ್ರೇಡ್ ತನಕ ಬಂದಿರ್ಬೋದು. ಇವತ್ತು ನಾಳೆ ಇನ್ನೂ ಏರಿಕೆ ಆಗ್ಬೋದು. ಸರ್, ಚಳಿ ಈ ಸಲ ಜಾಸ್ತಿ ಆಗ್ತಾ ಹೋಗುತ್ತಾ ಅಥವಾ ಹೇಗೆ ಸರ್? ಚಳಿ ಡಿಸೆಂಬರ್ 15-20 ನಂತರ ಚಳಿ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಈ ವರ್ಷ ಸ್ವಲ್ಪ ಚಳಿ ಹೆಚ್ಚಿಗೆ ಆಗ್ಬೋದು. ಈ ರೀಸನ್ ಏನಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಲ್ಯಾನಿನೋ ಇಫೆಕ್ಟ್ದಿಂದ ನಮ್ಮ ಭಾರತ ದೇಶಾದ್ಯಂತ ಚಳಿ ಹೆಚ್ಚಿಗೆ ಆಗ್ಬೋದು. ನಾಳೆ ಯಾವ ಕಡೆ ಆದ್ರೂ ರಾಜ್ಯದಲ್ಲಿ ರೆಡ್ ಅಲರ್ಟ್ ಇದೆಯಾ ಸರ್, ಯಾವ್ದಾದ್ರು ಜಿಲ್ಲೆಗಳಿಗೆ? ನಾಳೆ ಯಾವುದೇ ಅಲರ್ಟ್ ಇಲ್ಲ. ಆದರೆ ಇವತ್ತು ಮಾತ್ರ ಯೆಲ್ಲೋ ಅಲರ್ಟ್ ಕೊಟ್ಟಿವಿ. ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿವಿ. ನಾಳಿಂದ ಯಾವುದೇ ಅಲರ್ಟ್ ಇಲ್ಲ. ನಾಳಿಂದ ಮಳೆ ಪ್ರಮಾಣ ಪೂರಾ ಕಡಿಮೆ ಆಗುತ್ತದೆ. ಅಷ್ಟೊಂದು ಚಂಡಮಾರುತದ ಅಬ್ಬರ ಕಡಿಮೆ ಆಗುತ್ತೆ. ಸರ್, ಕೋಲ್ಡೆಸ್ಟ್ ಡೇ ಅನ್ನೋದು ಏನಾದ್ರು ರೆಕಾರ್ಡ್ ಬ್ರೇಕ್ ಮಾಡಿದ್ಯಾ ಡಿಸೆಂಬರ್ ತಿಂಗಳು? ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷ ಅತ್ಯಂತ ಗರಿಷ್ಠ ಉಷ್ಣಾಂಶ ಹಗಲಿ ಹೊತ್ತಿನಲ್ಲಿ 22 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕಳೆದ 2022ರಲ್ಲಿ 21.6 ಡಿಗ್ರಿ ಸೆಂಟಿಗ್ರೇಡು, ಒಂದು ದಿವಸ 20.6 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ದಾಖಲಾಗಿದೆ. ಆದ್ದರಿಂದ ಇದೇನು ಕೋಲ್ಡೆಸ್ಟ್ ಡೇ ಅಂತ ಏನು ನಾವು ಹೇಳೋಕ್ಕಾಗಲ್ಲ. 2022ರಾಗ ಇದಕ್ಕಿಂತ ಕೋಲ್ಡ್ ಆಗಿತ್ತು ಒಂದು ದಿವಸ. ನಾಳೆಯಿಂದ ವೆದರ್ ನಾರ್ಮಲ್ ಆಗುತ್ತೆ ಬೆಂಗಳೂರಲ್ಲಿ? ಆಗುತ್ತೆ, ನಾರ್ಮಲ್ ಆಗುತ್ತೆ. ಹೌದು. ಇದಿಷ್ಟು ಹವಾಮಾನ ಇಲಾಖೆಯ ನಿರ್ದೇಶಕರು ನ್ಯೂಸ್ ಫಸ್ಟ್ಗೆ ಕೊಡ್ತಾ ಇರುವಂತಹ ಮಾಹಿತಿ. ಅಂದ್ರೆ ಫೆಂಗಲ್ ಚಂಡಮಾರುತದ ಅಬ್ಬರ ನಾಳೆಯಿಂದ ಕೊಂಚ ಕಡಿಮೆ ಆಗುತ್ತೆ, ಜೊತೆಗೆ ವೆದರ್ ಕೂಡ ನಾರ್ಮಲ್ ಆಗಿ ಹೇಗಿತ್ತೋ ಮುಂಚೆ ಅಲ್ಲ ಅದೇ ರೀತಿಯಾಗಿ ಮರುಕಳಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಳ್ತಾ ಇದ್ರು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.